ಸರ್ ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದ್ರೂ ಅದು ಐ ಥಿಂಕ್ ಫ್ಯಾಮಿಲಿ ಅವ್ರ ಮೇಲೆ, ಅವ್ರ ಫ್ಯಾಮಿಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನ ಅದ್ರ ಮೇಲೆ ಇದಾಗುತ್ತೆ ಹೊರತು ನಾವು ಏನಿಲ್ಲ. ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, 100% ಪ್ರೀತಿ ಅನ್ನೋದು ಬೇರೆ ಬೇರೆ. ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ, ಅದು ಹೃದಯದಿಂದ ಆ ಭಾವನೆನ ಹೃದಯ ತುಂಬ್ಕೊಂಡು ಅವ್ರು ಫೀಲ್ ಮಾಡೋದಿದೆಯಲ್ಲ, ಆ ಭಾವನೆ ದೊಡ್ಡದು ಅಂತ ನಾ ಭಾವಿಸ್ತೀನಿ. ನೆಕ್ಸ್ಟು ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನು ಡಿಸೈಡ್ ಮಾಡ್ತಾರೆ, ಭಾರತೀಯಮ್ಮ ಇದ್ದಾರೆ, ಅದಕ್ಕಿಂತ ಬೇಕಾ ಅವ್ರ ಮನೆಯವ್ರು ಇದ್ದಾರೆ, ಅವ್ರ ಅಳಿಯಂದ್ರು ಇದ್ದಾರೆ, ಅವ್ರ ಹೆಣ್ಮಕ್ಳಿಬ್ರು ಇದ್ದಾರೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತಾರೆ. ಅಲ್ಲಲ್ಲ, ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ, ಅದಕ್ಕೊಂದು ಗೌರವ ಕೊಡ್ಬೇಕು ನಾವು. ಅದಾದ್ಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ, ಅದಾದ್ಮೇಲೆ ಅಭಿಮಾನಿಗಳು ಬರ್ತಾರೆ. ಸೊ ಅದರಿಂದ ಅವ್ರ ಇದೇನಂತಾರೆ, ಇವಾಗ ಏನೋ ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದ್ರೆ ಇದು ಮಾಡಿದ್ರೇನೆ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ. ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ. ಯಾಕಂದ್ರೆ ಅವ್ರ ನಮ್ದು ಒಡನಾಟ ನಾವು ಹೇಳ್ತಾ ಹೋದ್ರೆ ಅದು ಟೈಮೇ ಸಾಕಾಗಲ್ಲ. ಯಾಕಂದ್ರೆ ನಾನು ಚಿಕ್ಕವನ ಆಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು 76ರಿಂದ ಅವ್ರ ಕೈ ಹಿಡ್ಕೊಂಡು ಓಡಾಡಿದವನು ನಾನು. ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗ್ ಬೇಕಾದ್ರೂ ತೋರಿಸ್ಬೋದು. 100% ಅವ್ರ ಫ್ಯಾಮಿಲಿ ಏನಂತಾರೆ, ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ, ಅದು ಆಗ್ಬೇಕಾದ್ರೆ ಖಂಡಿತ ಹಾಗೇ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. 100% ಮಾಡ್ಬೇಕಾದ್ರೆ ಮಾಡೇ ಮಾಡ್ತಾರೆ. ನಾ ಹೇಳ್ತೀನಿಲ್ಲ, ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ. ನಾ ಅದೇ ಹೇಳ್ತಿರೋದು, ಫ್ಯಾಮಿಲಿ ಕೇಳ್ಬಿಡಿ ನೀವು, ಬೆಟರ್ ಅಲ್ವಾ? ಇಲ್ಲ ಒಂದ್ ನಿಮಿಷ, ಫ್ಯಾಮಿಲಿ ಕೇಳ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಫ್ಯಾಮಿಲಿ ಕೇಳ್ಬಿಟ್ಟು, ಯಾಕಂದ್ರೆ ಅವ್ರ ಇಷ್ಟ, ಅವ್ರಿದೇನು ಕೇಳ್ಕೋಬೇಕು ಅದನ್ನ, ಆಮೇಲೆ ನಂಬಿಕೆ ಹತ್ರ ಬರ್ಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.